ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದಲ್ಲಿ ನಿಮ್ಮನ್ನು ಕಾಣುವಂಥದ್ದು ತುಂಬಾ ಆಶೀರ್ವಾದವುಳ್ಳಂತಹ ಒಂದು ಕಾರ್ಯವಾಗಿದೆ. ಈ ದಿನದ ದೇವರ ವಾಕ್ಯ 146ನೆಯ ಕೀರ್ತನೆ 3ನೆಯ ವಾಕ್ಯ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಹೌದು ಪ್ರಿಯರೇ, ಅನೇಕ ಸಮಯಗಳಲ್ಲಿ ಸಂದರ್ಭಗಳಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಮನುಷ್ಯರನ್ನ ಎದುರು ನೋಡೋರಾಗಿರ್ತೇವೆ. ಪ್ರಾರ್ಥನೆ ಮಾಡುತ್ತಿದ್ದರೂ ಕೂಡ ಮಾಡಿದರೂ ಕೂಡ ನಾವು ಸಾಮಾನ್ಯವಾಗಿ ಎದುರು ನೋಡುವಂಥದ್ದು ಮನುಷ್ಯನಿಂದಲೇ. ಆದರೆ ದೇವರು ನಮಗೆ ಇಲ್ಲಿ ಹೇಳ್ತಿದ್ದಾರೆ, ಪ್ರಭುಗಳಲ್ಲಿ ಭರವಸವಿಡಬೇಡ್ರಿ. ನಮಗೆ ಯಾರು ಅಧಿಕಾರವುಳ್ಳವರಾಗಿ ಇರ್ತಾರೋ ಅವರ ಮೇಲೆ ನೀವು ಭರವಸೆ ಉಳ್ಳವರಾಗಿರಬೇಡಿ. ಮಾನವನನ್ನು ಮನುಷ್ಯನನ್ನ ನೀವು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ ಎಂಬುದಾಗಿ. ನಿಮಗೆ ಬೇಕಾಗಿರುವಂತಹ ಸಹಾಯ ದೇವರ ಬಳಿಯಲ್ಲಿದೆ ಪ್ರಿಯರೇ. ಮನುಷ್ಯನು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಹಾಯವು ನಮಗೆ ದೇವರಲ್ಲಿ ಉಂಟಾಗಿದೆ ಪ್ರಿಯರೇ. ಆದುದರಿಂದ ನಾವು ನಮ್ಮ ಕಷ್ಟಗಳಿಗೆ ನಮಗೆ ಬೇಕಾಗಿರುವಂತಹ ಸಹಾಯಕ್ಕೆ ನಾವು ಮನುಷ್ಯನನ್ನ ಎದುರು ನೋಡದಂತೆ ದೇವರನ್ನ ಎದುರು ನೋಡುವಾಗ ಖಂಡಿತವಾಗಿಯೂ ದೇವರಿಂದ ನಮಗೆ ಸಹಾಯವು ಒದಗಿ ಬರ್ತದೆ ಪ್ರಿಯರೇ. ಆದುದರಿಂದ ಈ ದಿನದಲ್ಲಿ ನಿಮಗೆ ಬೇಕಾಗಿರುವಂತಹ ಯಾವ ಸಹಾಯವೇ ಆಗಿರಬಹುದು, ಆ ಸಹಾಯವನ್ನ ದೇವರಿಂದ ಎದುರು ನೋಡಿರಿ. ಖಂಡಿತವಾಗಿಯೂ ಆ ಸಹಾಯ ನಿಮಗೆ ಒದಗಿ ಬರುವಂಥದ್ದಾಗಿದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಗ್ದಾನವು ಹೇಳಿದ ಹಾಗೆ ಕರ್ತನೆ, ಪ್ರಭುಗಳಲ್ಲಿ ನೀವು ಭರವಸೆ ಇಡಬೇಡ್ರಿ ಎಂಬುದಾಗಿ ನಮಗೆ ಹೇಳಿದೆ ಕರ್ತನೆ. ಮಾನವನನ್ನ ನೆಚ್ಚಬೇಡ್ರಿ, ನಮ್ಮ ಸಹಾಯವು ದೇವರಿಂದ ಬರ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಅಪ್ಪ. ಕರ್ತನೆ, ಈ ದಿನದಲ್ಲಿ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅವರು ಯಾವ ಸಹಾಯವನ್ನು ಎಂದು ನೋಡ್ತಿದ್ದಾರೋ ಅದು ನಿಮಗೆ ತಿಳಿದಿದೆ ಏಸಪ್ಪ. ಒಬ್ಬೊಬ್ಬರಿಗೂ ಮನುಷ್ಯನು ಸಹಾಯ ಮಾಡಲು ಸಾಧ್ಯವಿಲ್ಲದೆ ಇರುವಂತಹ ಕಾರ್ಯಗಳನ್ನು ನಿಮ್ಮಲ್ಲಿ ಕರ್ತನೆ ಸಾಧ್ಯ ಸ್ವಾಮಿ. ಆ ಒಂದು ಸಹಾಯ ನಿಮ್ಮಿಂದಲೇ ಅವರಿಗೆ ನೆರವೇರಬೇಕಾಗಿ, ಅವರಿಗೆ ದೊರಕಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಏಸಪ್ಪ. ಪ್ರತಿಯೊಂದು ಕುಟುಂಬಗಳಲ್ಲಿ ಕರ್ತನೆ, ವೈಯಕ್ತಿಕವಾದ ಜೀವಿತಗಳಲ್ಲಿ ಯಾವ ಯಾವ ಸಹಾಯವನ್ನ ನಿನ್ನ ಬಳಿಯಲ್ಲಿ ಎದುರು ನೋಡ್ತಿದ್ದಾರೋ ಪ್ರತಿಯೊಬ್ಬೊಬ್ಬರಿಗೂ ಅವರ ಸಹಾಯ ನಿನ್ನಿಂದ ಒದಗಿ ಬರಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಕರ್ತನೆ. ಆಮೆನ್.